ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ನಾನು ಸಾಯಂಕಾಲ ಪಾನಿಪುರಿನ ಮಾಡಬೇಕು ಮಕ್ಕಳಿಗೆಲ್ಲ ತಿನ್ನೋಕೆ ಅಂತ ಅಂದ್ಕೊಂಡಿದ್ದೀನಿ. ಪಾನಿಪುರಿನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ಬೇಕು ಅನ್ನೋದು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿನ್ನೆ ಸಾಯಂಕಾಲ ಶುಕ್ರವಾರ ಸಾಯಂಕಾಲ ದೀಪ ಹಚ್ಚುವಾಗ ಲೋಬಾನ್ ಹಾಕೋದು ನಾನು ವಿಡಿಯೋ ಮಾಡಿ ನಿನ್ನೆ ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಯಾರ್ಯಾರ ತಲೆಯಲ್ಲಿ ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳಿರುತ್ತೆ, ಮಕ್ಕಳಿಗೆ ಹುಷಾರಿರೋದಿಲ್ಲ, ಆರಾಮಿರೋದಿಲ್ಲ, ಆಗ ಮನೆಗೇನೋ ಒಂಥರ ಸಮಸ್ಯೆ ಐತೆ, ಏನೋ ಯಾಕೆ ಹಿಂಗಾಗಕತ್ತೈತಿ ಅಂತಂದು ಯೋಚನೆ ಮಾಡ್ಕೋತ ಕೂತಿರ್ತೀರಿ. ಆ ಥರ ಯೋಚನೆ ಮಾಡೋ ಎಲ್ಲೂ ಹೋಗಿ ಏನಾದರೂ ಕೇಳಬೇಕು ಮಾಡಬೇಕು ಅಂದರೆ ಏನಾದರೂ ಒಂದು ಹೇಳ್ತಾರೆ. ಅದಕ್ಕೆ ನಾವು ದೇವರನ್ನ ನಂಬಿಟ್ಟು ನಮಗೆ ತೋಚಿದ್ದನ್ನು ನಾವು ಮಾಡ್ಕೋತ ಹೋದರೆ ಎಲ್ಲ ಸರಿಯೇ ಆಗುತ್ತೆ. ಏನಿಲ್ಲ, ಸಾಯಂಕಾಲ ದಿನ ನೀವು ಮಾಡ್ಬೋದು, ಇಲ್ಲ ವಾರ ಇದ್ದಾಗಷ್ಟನ್ನಾದರೂ ಮಾಡ್ಬೋದು. ಬೆಳಗ್ಗೆ ಹೊತ್ತು ಧೂಪ ಹಾಕ್ತೀವಿ ನಾವೆಲ್ಲರೂ, ಸಾಯಂಕಾಲ ಜಾಸ್ತಿ ಹಾಕೋದೇ ಇಲ್ಲ. ಹಾಗಾಗಿ ನಾನೀಗ ಸಾಯಂಕಾಲ ವಾರ ಇದ್ದದ್ನಾಗ ಅಷ್ಟೇ ಹಾಕ್ತಾಯಿದ್ದೀನಿ, ಡೈಲಿ ಹಾಕ್ತಾಯಿಲ್ಲ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ನಮ್ಮ ಮಲ್ಲಯ್ಯನ ವಾರ, ಅವತ್ತು ಕೂಡ ನಾನು ಸಾಯಂಕಾಲ ಈ ರೀತಿ ಲೋಬಾರನ್ನು ಹಾಕ್ತಾಯಿರ್ತೀನಿ. ನಿಮಗೂ ಇದೇ ಥರ ನಿಮ್ಗೆ ಒಂದು ಸತಿ 2 ಸತಿ ಹಾಕಿ ನೋಡಿ, ನಿಮ್ಗೆ ಚಲೋ ಅನಿಸಿತ್ತಂದ್ರೆ ಮುಂದುವರ್ಸ್ಕೊಂಡೋಗಿ. ಮತ್ತು ಈಗ ಪಾನಿಪುರಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಇಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಕಲಿಸ್ಕೋದಕ್ಕೆ, ಹಿಟ್ಟು ಕಲಿಸೋದಕ್ಕೆ, ಪೂರಿ ಮಾಡೋದಕ್ಕೆ, ಹಿಟ್ಟು ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಬಿಸಿ ಮಾಡಬೇಕು, ನಾನು ಬಿಸಿ ನೀರು ಹಾಕ್ತಾಯಿದ್ದೀನಿ, ತಣ್ಣೀರು ಹಾಕ್ತಾಯಿಲ್ಲ. ಈಗ ನಾನು ಪೂರಿ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ, ಇಲ್ಲಿ ಬಿಳಿ ರವಾನ ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣ ರವೆ, ಉಪ್ಪಿಟ್ಟು ರವಾನೇ ಇದು, ಬಿಳಿ ರವೆ ಸಿಲ್ವರ್ ಕಾಯಿನ್ ಅಂತ ಹೇಳ್ತಾರೆ, ಬಿಳಿ ರವೆ, ಅದನ್ನು ಯೂಸ್ ಮಾಡಕತ್ತೀನಿ. ಇದು ಎಷ್ಟು ಹಾಕಬೇಕಪ್ಪ ಅಂದರೆ ನಮ್ಗೆ ಎಷ್ಟು ಪೂರಿ ಬೇಕು ಅಷ್ಟರ ಮೇಲೆ ಹಾಕ್ಬೋದು. ನಾನೀಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಕತ್ತೀನಿ. ಇದು 1 ಗ್ಲಾಸ್ ಐತಿ. ಸೊಪ್ಪು ಮನೆಗೆ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ತಿಂತಿರ್ತಾರೆ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳಕತ್ತೀನಿ ನಾನು. ಯಾಕಂದ್ರೆ ಹುಡುಗರು ಮನೇಲಿ ಮಾಡಿದಾಗ ಹೆಚ್ಚಿಗೆ ಕೇಳ್ತಾರೆ. 1.5 ಕಪ್ ಗ್ಲಾಸ್ ಐತೆ ನೋಡಿದು, 1.5 ಗ್ಲಾಸ್ನಷ್ಟು ಹಾಕ್ಕೊಂಡು ನಾನು. ನಮ್ಮದು ಸಣ್ಣ ಗ್ಲಾಸ್ ಐತಿ, 1.5 ಗ್ಲಾಸ್ ಹಾಕ್ಕೊಂಡಿನಿ. ನೋಡ್ಕೊಳ್ರಿ ಇದ್ರೊಳಗೆ ಏನಾದರೂ ಇರ್ತವೇನೋ ಅಂತ. ಏನೂ ಇಲ್ಲ ನನ್ನದ್ರಾಗ. ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾಯಿಲ್ಲ ಮತ್ತು ಬೇರೆ ಏನೂ ಹಾಕ್ತಾಯಿಲ್ಲ ನಾನು. ಓನ್ಲಿ ರವೆ ಅಷ್ಟೇ ತೊಗೊಂಡಿದ್ದೀನಿ. ಈ ರವಕ್ಕೆ ನೀರು ಕಾದವಲ್ಲ, ಈ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಕಲಿಸ್ಕೋಬೇಕು. ನೀರು ಭಾಳ ಹಾಕೋಕೆ ಹೋಗ್ಬೇಡ್ರಿ, ನಾನು ಹೆಂಗಾರು ಇರಲಿ ಅಂತ ಸ್ವಲ್ಪ ಭಾಳ ಹಾಕ್ಕೊಂಡಿದ್ದೆ, ಆದ್ರೆ ಸ್ವಲ್ಪ ಹಾಕ್ಕೊಡ್ರಿ, ಸುಡ್ತಿರ್ತೈತಿ, ಹುಷಾರಿಂದ ಕಲಿಸ್ಕೊಡ್ರಿ. ಈಗ ಕಲಸಿಟ್ರೆ ಸ್ವಲ್ಪ ಹೊತ್ತು ನೆನೆಸಿಡಬೇಕು ಇದನ್ನು, ಹಾಗಾಗಿ ಕಲಸಿಡಕತ್ತೀನಿ. ನೋಡ್ರಿ, ಹಿಟ್ಟು ಈ ರೀತಿ ಹದದಲ್ಲಿ ಇರಬೇಕು, ಪೂರ ಮೆತ್ತ ಇರಬಾರ್ದು, ಪೂರ ಗಟ್ಟಿಗೂ ಇರಬಾರ್ದು. ಇದು ನೆನಿತೈತಿಲ್ಲ, ನೆನೆದ ಕೆಸಿ ಗಟ್ಟಿ ಆಗುತ್ತೆ ಹಿಟ್ಟು. ಅದಕ್ಕೆ ನಾನು ಇಷ್ಟು ಐತೆ ನೋಡ್ರಿ, ಇಷ್ಟು ಇಟ್ಟೀನಿ. ಇದನ್ನು ಒಂದು 15ರಿಂದ 20 ನಿಮಿಷ ಬಿಟ್ಟು ಬಿಡೋಣ. ಹಿಂಗೆ ನೆನೆಲಿದು, ನೆಂದಾದ್ಮೇಲೆ ನಾನು ತೋರಿಸ್ತೀನಿ ಮಾಡೋದು ಹೇಗೆ ಅಂತ. ನೋಡ್ರಿ ಫ್ರೆಂಡ್ಸ್, ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ಉಳ್ಳಿ ಕಡಿದ್ಬಿಟ್ಟು ಇಷ್ಟಿಷ್ಟೇ ಸಣ್ಣದಾಗಿ ಉಳ್ಳೆಗಳನ್ನು ಮಾಡ್ಕೋಬೇಕು. ಇಷ್ಟಿಷ್ಟು ಮಾಡಿಕೊಂಡು ಒಂದೊಂದೇ ಹಾಕ್ತಾ ಹೋಗ್ಬೇಕು. ಎಣ್ಣೆ ಬಿಸಿ ಮಾಡೋಕ್ಕಿತ್ತೀನಿ ನಾನು ಆಲ್ರೆಡಿ. ಎಣ್ಣೆ ಬಿಸಿ ಕಾಯಕತ್ತದ. ನಾನು ಎಣ್ಣೆನೂ ಹಚ್ತಾ ಇಲ್ಲ, ಹಿಟ್ಟೂ ಹಚ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದು ನೋಡಿ, ಈ ರೀತಿಯಾಗಿ ಲಟ್ಟಿಸ್ರಿ. ಒಂದು ಹಾಕಿ ನೋಡ್ತೀನಿ. ನೋಡಿ, ಪೂರಿ ಚೆನ್ನಾಗಿ ಉಬ್ಬೈತಿ. ಈ ಥರ ಉಬ್ಬುತ್ತೆ ನೋಡ್ರಿ. ಜೋರಿಡೋಣ, ಜೋರಿಟ್ಟು ಪಟಾಪಟ ಅಂತೇಳಿ ಕಡಿಯೋಣ.
ಸ್ವಲ್ಪ ಪ್ರೆಸ್ ಮಾಡಿರಿ, ತಾವೇ ಉಬ್ಬಿಕೊಳ್ತಾವ. ಈ ಎಣ್ಣೆಯಲ್ಲಿ ಹಾಕಿದರೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಮೆತ್ತಗೆ ಸ್ವಲ್ಪ ಈ ರೀತಿ ಮಾಡಿ ಉಬ್ಬುತ್ತಾವ. ಆಮೇಲೆ ನಂತರ ಉಳಿಸಿ ಎರಡು ಕಡೆಯಿಂದ ಚೆಂದಾಗಿ ಕರ್ಕೊಳ್ರಿ. ನೋಡಿ ಪೂರಿಗಳು ಉಬ್ಬಿ ಬಂದವು. ನಾನೀಗ ಪಟಾಪಟ ಇಳಿಸಿ ಕರಿತೀನಿ. ಪರವಾಗಿಲ್ಲ, ಚೆನ್ನಾಗಿ ಉಬ್ಕೊಳ್ತಾ ಇದ್ದಾವೆ ಪೂರಿಗಳು. ಮೈದಾ ಹಿಟ್ಟು ಹಾಕ್ತಿದ್ವಿ ಮೊದಲು, ಉಬ್ತಿರ್ಲಿಲ್ಲ, ಈಗ ಪರವಾಗಿಲ್ಲ. ಹಾಯ್ ಫ್ರೆಂಡ್ಸ್, ಈಗ ನನ್ನ ಮಕ್ಕಳು ಸ್ಕೂಲಿಂದ ಬಂದಾರ. ನಾನು ಪೂರಿ ಲಟ್ಟಿಸ್ತಾ ಇದ್ನಲ್ಲ, ಅವರು ಕೂಡ ಪೂರಿ ಲಟ್ಟಿಸ್ತಾರಂತ ನೋಡ್ರಿ, ಲಟ್ಟಿಸಕತ್ತಾರ ನೋಡ್ರಿ. ಇಲ್ಲಿ ಇವೆಲ್ಲವೂ ಅವರೇ ಲಟ್ಟಿಸಿ ಪ್ಲೇಟಿಗೆ ಹಾಕ್ಯಾರ. ಚೆಂದಾಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಸಣ್ಣ ಮಕ್ಕಳು ಈ ರೀತಿ ಅಡುಗೆ ಮನೆಯಲ್ಲಿ ತಾಯಿಗೆ ಹೆಲ್ಪ್ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತಾ, ತಾಯಿಗೆ ತುಂಬಾ ಖುಷಿ ಆಗುತ್ತಾ. ನೋಡ್ರಿ, ಇಬ್ಬರು ಕೂಡ ಈ ರೀತಿ ಮಣೆಗಳನ್ನು ಇಟ್ಕೊಂಡು ಲಟ್ಟಿಸ್ತಾ ಇದ್ದಾರೆ. ಇಬ್ಬರು ಒಂದೊಂದು ಲಟ್ಟಣಿಕೆ ತಗೊಂಡು. ಹಲೋ ಫ್ರೆಂಡ್ಸ್, ಈಗ ಪಾನಿ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಟ್ಲಲ್ಲಿ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ಈ ಒಂದು ಸ್ಟ್ರೈನರ್ ಇಟ್ಕೊಂಡು ಸೋಸ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಪಾನಿನ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣು ನೆನೆಕೊಂಡಿರ್ಬೇಕು. ಜಾಸ್ತಿ ಹುಣಸೆ ಹಣ್ಣಿನ ರಸ ಆದ್ರೂ ಚೆನ್ನಾಗಾಗಲ್ಲ, ಹುಳಿ ಹುಳಿ ಅನಿಸುತ್ತೆ. ಇದು ಹಾಗೇನೆ ಬಿಡ್ಬೋದು, ಯಾಕಂದರೆ ಇದ್ರ ಕಡ್ಡಿ ಏನಿರುತ್ತೆ ಇದೆಲ್ಲ ಬಾಯಿಗೆ ಬಂದ್ಬಿಡುತ್ತೆ, ತಿನ್ನೋಕೆ ಬೇಸ್ ಅನ್ಸೋದಿಲ್ಲ. ಹಾಗಾಗಿ ಅದಕ್ಕೆ ನಾನು ಸೋಸ್ಕೊಳ್ತೀನಿ. ಸ್ವಲ್ಪ ಸೋಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಯಾವುದೇ ಕಸರು ಕಡ್ಡಿ ಯಾವುದಕ್ಕೆ ಹಾಕ್ಕೊಂಡು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನಾನು ಹಸಿ ಖಾರ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಖಾರ ಇದ್ರೆ, ಖಾರ ಆದ್ರೆ ನೆತ್ತಿಗೆ ಎರಗುಳುತ್ತೆ ತಿನ್ನುವಾಗ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ರಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ರಿ. ಪುದೀನ ಏನು ಮಾಡೀನಂದ್ರೆ, ಇದು ಕೆಟ್ಟೋಗುತ್ತಂತ ನಾನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಪುದೀನ. ಈಗ ಇದನ್ನು ಒಂದು ಸ್ವಲ್ಪ ಮಾರ್ಕೆಟಿಂದ ಪುದೀನ ತಂದು ಹಾಗೆ ಡಬ್ಬಿಲಿ ಕೊಳುತ್ತೋಗುತ್ತೆ, ಹಾಗಾಗಿ ನಾನು ಈ ರೀತಿ ಮಿಕ್ಸಿಗೆ ಹಾಕಿ ಮಾಡಿಟ್ಕೊಂಡಿದ್ದೀನಿ. ಬೇಕಾದಾಗ ಸ್ವಲ್ಪ ಯಾವುದಕ್ಕಾದ್ರೂ ಹಾಕ್ಕೊಳ್ತೀನಿ. ಇದ್ರ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಹಂಗೆ ಇಟ್ಟರೆ ಅದು ಕೊಳ್ತು ಹೋಗ್ಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅದು ಕೊಳುತ್ರೆ. ಅದಕ್ಕೆ ನಾನು ಈ ರೀತಿ ಮಾಡಿಟ್ಕೊಂಡ್ರೆ ಇದು ಕೊಳೆಯಂಗಿಲ್ಲ, ನಡೀತದೆ. ಒಂದು ವಾರ ಬರ್ತೈತಿ. ಈಗ ಹಸಿ ಖಾರ ಹಾಕ್ಕೊಂಡ್ವಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ವಿ, ಪುದೀನ ಅದು ಹಾಕ್ಕೊಂಡ್ವಿ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ, ಇದು ಬ್ಲ್ಯಾಕ್ ಸಾಲ್ಟ್. ಈ ಬ್ಲ್ಯಾಕ್ ಸಾಲ್ಟು ಅಥವಾ ಇದನ್ನು ಸ್ವಲ್ಪ ಹಾಕೋಬೇಕು. ಇದು ಮೇನ್, ಇದಕ್ಕಂತಲೇ ಹಾಕ್ತಾರೆ. ಇದು ಹಾಕಿದ್ರೇ ಇದ್ರದ್ದು ಪಾನಿದು ಸೂಪರಾಗಿ ಬರುತ್ತೆ ರುಚಿ. ಈ ಉಪ್ಪು ಊಟ ಆಗೋದೇನೆ ಸ್ವಲ್ಪ ಬಾಯಾಗ ಹಾಕ್ಕೊಂಡ್ರೆ ಊಟ ಮಾಡಿದ್ದೆಲ್ಲ ಅರಗುತ್ತೆ ಅಂತ ಹೇಳ್ತಾರೆ. ಮೊದಲಿನ ಕಾಲದಲ್ಲಿ ಎಲ್ಲರೂ ಈ ಉಪ್ಪನ್ನ ಅದು ಯಾವಾಗಲೂ ತಿಂತಾ ಇದ್ರಂತ ಊಟ ಆದಮೇಲೆ. ಈಗ ಯಾರು ಹಾಕೋದೇ ಇಲ್ಲ. ಅದನ್ನು ಹಾಕಿದ್ಮೇಲೆ ಮತ್ತೀಗ ನಾವು ಈ ಉಪ್ಪನ್ನು ಸಹ ಹಾಕಬೇಕು. ಅದು ಉಪ್ಪಿರುತ್ತೆ ನೋಡ್ಕೊಂಡು ಹಾಕೋಬೇಕು. ಮತ್ತು ಎರಡು ಹಾಕಿದ್ರೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಹಾಕೋಬೇಕು. ಬೇಕಿದ್ರೆ ಆಮೇಲೆ ನೋಡ್ಕೊಂಡು ಕಡಿಮೆ ಅನಿಸ್ತಂದ್ರೆ ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ಪಾನಿ ರೆಡಿ. ನಮಗಿದು ಪಾನಿ ಸ್ವಲ್ಪ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಚಿ ನೋಡ್ಕೊಳ್ರಿ ಹೇಗಿದೆ ಅನಿಸ್ತದೆ. ರುಚಿ ನೋಡಿ ಇದರಲ್ಲಿ ಏನಾದರೂ ಕಡಿಮೆ ಅನಿಸುತ್ತೋ, ಉಪ್ಪು ಕಡಿಮೆ ಅನಿಸಿದ್ರೆ, ಹುಳಿ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದರೂ ನಾವು ಆ್ಯಡ್ ಮಾಡ್ಬೋದು. ಖಾರ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ನೋಡೋಣ ಸ್ವಲ್ಪ. ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. ಇದು ಜೀರಾ ಅಂತೇಳಿ ಇದು ಎದರಲ್ಲೂ ಬಂದೈತಿ. ನನ್ನ ಮಕ್ಕಳು ಏನೋ ತಿನ್ನಕ್ಕೆ ತೊಗೊಂಡಿದ್ರು, ಅದ್ರೊಳಗೆ ಬಂದೈತಿ. ಇದು ನೋಡೋಕೆ ಸೇಮ್ ಯಾವ ಥರ ಐತಂದ್ರೆ ಚಾಟ್ ಮಸಾಲೆ ಇರ್ತದಲ್ಲ, ಸೇಮ್ ಚಾಟ್ ಮಸಾಲೆ ಥರನೇ ಇದೆ ಫ್ಲೇವರು. ಚಾಟ್ ಮಸಾಲೆನಿದೆ. ಇದನ್ನು ಸ್ವಲ್ಪ ಹಾಕ್ತೀನಿ ನೋಡ್ರಿ. ನಾನು ಚಾಟ್ ಮಸಾಲೆ ಇದ್ದಿಲ್ಲ, ಇವ್ರೇನೋ ತಿನ್ನಕ್ಕೆ ತೊಗೊಂಡಿದ್ರು. ಇವತ್ತು ಇದನ್ನು ಮಾಡೋಕ್ಕತ್ತನಲ್ಲ, ಅದಕ್ಕೆ ಹಾಕಕ್ಕೆ ಬರುತ್ತೆ ಅಂತೇಳಿ ಕೊಟ್ಟರು. ಹಾಗಾಗಿ ಚೆನ್ನಾಗೈತಿದೆ ಚಾಟ್ ಮಸಾಲೆ ಸೇಮು. ಹೀಗಿದು ಪಾನಿ ರೆಡಿಯಾಗಿದೆ. ಇಲ್ಲಿ ನೋಡ್ರಿ, ನಾನು ಈ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡೋದು ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಇದು ಬ್ಯಾಳಿ ಮುಚ್ಕೊಂಡು ಇದನ್ನು ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ತೀನಿ. ಮೆತ್ತಗಾಗುತ್ತದು. ಇದನ್ನು ಸಣ್ಣಗೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಆಲೂಗಡ್ಡೆನ. ಈಗ ಇದಕ್ಕೇನಪ್ಪ ಹಾಕ್ಬೇಕಂದ್ರೆ ಈರುಳ್ಳಿ ಈ ರೀತಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇದನ್ನು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ನೀರಿನ ಅಂಶ ಎಲ್ಲ ಹೋಗೈತಿದ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಈಗ ಇದನ್ನು ಹಾಕ್ತೀನಿ. ಇದಕ್ಕೆ ಇದು ಹಾಕಿದ ನಂತರ ಇದಕ್ಕೆ ಏನಪ್ಪ ಹಾಕ್ಬೇಕಂದ್ರೆ ಇದು ಹಾಕಿದ್ನಲ್ಲ, ಇದು ಇಲ್ಲಾಂದರೆ ಚಾಟ್ ಮಸಾಲೆ ಹಾಕ್ರಿ. ಇದು ಹಾಕಿದ ಮೇಲೆ ಸ್ವಲ್ಪ ಹಸಿ ಖಾರ ಹಾಕ್ರಿ. ಸ್ವಲ್ಪ ಹಸಿ ಖಾರ ಹಾಕಬೇಕು, ಇಲ್ಲಾಂದರೆ ಸಪ್ಪ ಆಗಿಬಿಡುತ್ತದು. ಇದಷ್ಟು ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಭಾಳ ಬೇಡ, ಸ್ವಲ್ಪ ಹಾಕ್ರಿ ಉಪ್ಪು. ಮತ್ತಿದು ಧನಿಯಾ ಪೌಡ್ರು, ಇದನ್ನು ಸ್ವಲ್ಪ ಹಾಕ್ತೀನಿ. ಎಷ್ಟಪ್ಪ ಅಂದರೆ ಒಂದು ಚಿಟಿಕೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಈಗ ಇದನ್ನು ಚೆನ್ನಾಗಿ ಕಲಸೋಣ. ಕಲಿಸ್ಕೊಂಡಿದ್ದೀನಿ ನೋಡ್ರಿ. ಇದು ಈ ರೀತಿ ಆಗಿದೆ. ಪೂರಿ ಜೊತೆಗೆ ಆಲೂಗಡ್ಡೆನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಪಾನಿನೂ ರೆಡಿ ಆಗ್ಯದ, ಪೂರಿನೂ ರೆಡಿ ಅದಾವ, ಆಲೂಗಡ್ಡೆನೂ ರೆಡಿ ಅದ. ಈಗ ತಿನ್ನೋದೊಂದೇ ಬಾಕಿ. ಈಗ ನಮ್ಮ ಹೋಟ್ಲ್ ಬಂದ್ರೆ ಸೂಪರಾಗಿ ಹೊಡಿತಾರ ಪೂರಿನ. ನೋಡಿ, ಇಷ್ಟೊಂದು ಪೂರಿಗಳನ್ನು ಮಾಡಿದ್ದೀನಿ ನಾನು. ಎಲ್ಲ ಪೂರಿಗಳು ಹೇಗೆ ಬಂದಿದ್ದಾವೆ ನೋಡ್ರಿ. ನಾವು ನೋಡಿ ಎಷ್ಟು ಚೆನ್ನಾಗಿದಾವೆ ಎಲ್ಲ ಪೂರಿಗಳು. ನೋಡ್ರಿ ಈ ರೀತಿ ಉಪ್ಕೊಂಡು ಎಷ್ಟು ಚೆನ್ನಾಗಿ ಬಂದವು. ಇಷ್ಟು ಪೂರಿಗಳನ್ನ ಮಾಡಿದ್ದೀವಿ ನಾವು. ಮತ್ತು ಅಷ್ಟು ಪೂರಿಗೂ ಇಷ್ಟು ಪಾನಿ ನೋಡಿ, ಸೂಪರ್ ಆಗೈತಿ ಪಾನಿ. ಮತ್ತಿದು ಆಲೂಗಡ್ಡೆ, ಈರುಳ್ಳಿ ಆಲೂಗಡ್ಡೆ ಎಲ್ಲ ಕಲಸಿದ್ದು. ನೋಡಿ, ಈಗ ಪಾನಿ ಮತ್ತು ಪೂರಿ ಇದ್ರ ಜೊತೆಗೆ ಆಲೂಗಡ್ಡೆ ಇದಿಷ್ಟು ರೆಡಿಯಾಗಿದೆ. ಈಗ ನಾವು ಪಾನಿಪೂರಿನ ಸವಿಯೋಣ, ಟೇಸ್ಟ್ ಹೇಗಿದೆ ಅಂತೇಳಿ ನೋಡೋಣ. ತುಂಬಾ ಕ್ರಿಸ್ಪಿ ಆಗಿದಾವೆ ನೋಡ್ರಿ. ಈ ಆಲೂಗಡ್ಡಿನ ಇದಕ್ಕೆ ಹಾಕ್ಕೊಂಡು ಈ ಬಟ್ಲದಲ್ಲಿ ಪಾನಿನ ತಗೊಂಡು ಈ ರೀತಿ ಸ್ವಲ್ಪ ಎದ್ದಿ
ತುಂಬಾ ರುಚಿಯಾಗಿದ್ದಾವೆ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿಕೊಡ್ರಿ. ತುಂಬ ಈಜಿ ಮಾಡಬೇಕು ಅನ್ನೋದು ಅಷ್ಟೇ ದೌತ್ಯ ಆಗುತ್ತೆ, ಆದರೆ ಮಾಡೋಕತ್ರ ಯಾವುದೇ ರೀತಿ ಅಷ್ಟು ದೌತ್ಯ ಅನಿಸಲ್ಲ. ಈ ಪೂರಿನೂ ಪಟ ಅಂತೇಳಿ ಉಬ್ಬಿ ಬರ್ತಾವೆ. ಉಬ್ಲಿಲ್ಲಂದರೆ ಸಮಸ್ಯೆ. ಉಬ್ಬಿ ರವದ್ದು ಮಾಡ್ತೀವಲ್ಲ, ಹಾಗಾಗಿ ಉಬ್ಬಿ ಬರ್ತಾವೆ, ಸಮಸ್ಯೆ ಏನೂ ಇಲ್ಲ. ಪಟ ಅಂತೇಳಿ ಲಟ್ಟಿಸ್ಬಿಟ್ಟು ಕರೆದು ಬಿಡ್ಬೋದು. ನೀವು ಮನೇಲಿ ಮಾಡಿಕೊಡ್ರಿ. ಹಾಗೆ ಇವತ್ತಿನ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ನಾವೀಗ ಪಾನಿಪುರಿ ಒಂದು ತಿಂದ್ಬಿಟ್ಟಿನಿ. ಈಗ ಅಷ್ಟು ತಿನ್ನಬೇಕು ಅನ್ನಿಸ್ತದೆ, ಮಾತಾಡೋಕೆ ಕೂಡ ಆಗ್ತಿಲ್ಲ. ಯಾಕಂದರೆ ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನೂ ವಯಸ್ಸಾದವ್ರ ತನೂ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ರೋಡ್ ಸೈಡ್ ಪಾನಿಪುರಿ ಹೊಟ್ಟೆ ಕೆಡಿಸುತ್ತಾ. ಆದರೆ ನಾವು ಮನೆಯಲ್ಲಿ ಈ ರೀತಿ ರುಚಿಯಾಗಿ ಮಾಡಿಕೊಂಡ್ರೆ ಹೊಟ್ಟೆನೂ ಕೆಡಲ್ಲ, ತಿನ್ನೋಕೋದಕ್ಕೆ ನಾಲಿಗೆಗೂ ರುಚಿಯಾಗಿರುತ್ತೆ. ದಯವಿಟ್ಟು ಮಕ್ಕಳಿಗೆಲ್ಲ ಈ ಥರ ಮನೆಯಲ್ಲಿ ಮಾಡಿಕೊಡ್ರಿ. ಮಕ್ಕಳಿಗೆ ಯಾಕೆ ನಮ್ಗೆ ಬೇಕೀಗ. ಈಗ ಅದನ್ನು ಒಂದು ತಿಂದಿದ್ದೀನಿ, ಇನ್ನಿಷ್ಟು ತಿನ್ನಬೇಕಪ್ಪ ಅಂತ ಅನಿಸುತ್ತಾ, ಅಷ್ಟು ರುಚಿಯಾಗ್ಯದ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.